ಚಳ್ಳಕೆರೆ ನಗರದ ಗಾಂಧಿನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಭಕ್ತರ ದಂಡೇ ಕಂಡುಬಂದಿದ್ದು, ದೇವರ ದರ್ಶನಕ್ಕಾಗಿ ಉದ್ದ ಸರತಿ ಸಾಲುಗಳು ನಿರ್ಮಾಣವಾಗಿದ್ದವು. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ್ವಾರ ತೆರೆಯುತ್ತದೆ ಎಂಬ ಪೌರಾಣಿಕ ನಂಬಿಕೆಯ ಹಿನ್ನೆಲೆ ಈ ಹಬ್ಬಕ್ಕೆ ಅಪಾರ ಮಹತ್ವವಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮಹವನಗಳು ನಡೆಯಿದ್ದು, ವೈಕುಂಠ ದ್ವಾರ ಪ್ರವೇಶದ ಸಂಕೇತವಾಗಿ ಭವ್ಯ ಅಲಂಕಾರಗಳನ್ನು ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಭಕ್ತಿಭಾವದಿಂದ ಪುನೀತರಾಗಿ ದೇವಾಲಯದಿಂದ ಹೊರಬರುತ್ತಿದ್ದ ದೃಶ್ಯಗಳು ಎಲ್ಲರ ಮನಸೂರೆಗೊಂಡವು. ಭಕ್ತರಿಗೆ ಪ್ರಸಾದ ವಿತರಣೆಯ ವ್ಯವಸ್ಥೆಯೂ ಮಾಡಲಾಗಿದ್ದು, ಶಾಂತಿ ಹಾಗೂ ಸುವ್ಯವಸ್ಥೆಯೊಂದಿಗೆ ಹಬ್ಬದ ಆಚರಣೆ ಯಶಸ್ವಿಯಾಗಿ ನೆರವೇರಿತು. ಭಕ್ತಿಭಾವ, ಶಿಸ್ತು ಹಾಗೂ ಆಧ್ಯಾತ್ಮಿಕ ಉತ್ಸಾಹದಿಂದ ವೈಕುಂಠ ಏಕಾದಶಿಯ ಸಂಭ್ರಮ ನಗರಾದ್ಯಂತ ಮನೆ ಮಾಡಿತ್ತು. ನೀವು ಕೂಡ ಸಮೀಪದ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿರಿ. ಚಳ್ಳಕೆರೆ ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ, ಜನರ ಧ್ವನಿ. ಇವತ್ತಿನ ಶುಭ ಹೇಳ್ಬೋದು. ಯಾಕೆಂದರೆ ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ. ವೈಕುಂಠ ದ್ವಾರ ಇವತ್ತಿಂದ ವಿಶೇಷ ಯೋಗ ನಿದ್ರೆ ಯೋಗ ನಿದ್ರೆ ಇರ್ತಕ್ಕಂಥದ್ದು ಈಗ ಮುಂದಕ್ಕೆ ರೆಡಿ ಆಗ್ತದೆ. ಯೋಗ ನಿದ್ರೆ ಇರ್ತಕ್ಕಂಥ ಸ್ವಾಮಿ ಇಲ್ಲಿ ಅಂದ್ಬಿಟ್ಟು ಮುಂದಕ್ಕೆ ಎಲ್ಲ ಅನುಗ್ರಹ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಯೋಗ ಸ್ವಾಮಿ ವಿಶೇಷ ಮಹಾವಿಷ್ಣು ವೈಕುಂಠ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮತ್ತು ರಾಕ್ಷಸ ಸಂಹಾರ ಮಾಡಿ ಸ್ವಾಮಿ ಅನುಗ್ರಹ ಮಾಡಲಿಕ್ಕೋಸ್ಕರ ವೈಕುಂಠ ಏಕಾದಶಿ ಅದನ್ನು ಉತ್ತರ ದ್ವಾರದಲ್ಲಿ ಸ್ವಾಮಿಯ ದರ್ಶನ ಮಾಡಿದ್ರೆ ಅನಾಯಾಸನ ಮಾಡೋಣ, ವಿನಾದನ್ನೇ ಜೀವನ ಮಾಡೋಣ. ಅನಾಯಾಸನ ಮಾಡೋಣ ಅಂದರೆ ನಾವು ಈಗ ಮರಣ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಸದ್ಯ ಅದು, ಯಾರಿಗೂ ಇಲ್ಲ ಅಂತೇನಿಲ್ಲ, ಎಲ್ರಿಗೂ ಬೇಕೇ ಬೇಕು. ಹುಟ್ಟು ತಾವು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲವೂ ಇದೆ. ಆ ಹಿಂದೂ ಪ್ರಾಪ್ತಿಗೋಸ್ಕರ ದೇವರ ಪ್ರಾಪ್ತಿ ಆಗಲಿ ದೈನಿಕವಾಗಿ ಹೋಗುವ ನಮ್ಮ ಯಾರಾದರೂ ಒಳ್ಳೆಯ ಪ್ರಾಪ್ತಿ ವೈಕುಂಠ ಪ್ರಾಪ್ತಿ ಆಗಲಿ. ಇವತ್ತಿನ ಬೆಳಿಗ್ಗೆ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಅಭಿಷೇಕಗಳೆಲ್ಲವೂ ಆಗಿ ಅಲಂಕಾರ ಆಗಿ ಸ್ವಾಮಿ ಅಲಂಕಾರ ಮಾಡಿ ವರ್ಷ ಇಲ್ಲೇ ಮಾಡಿದ್ರೆ ಒಳ್ಳೆಯದಾಗಿ ಲೋಕ ಸಮಸ್ತ ಭವನ್.